ದಿ ಅಪ್ಕಮಿಂಗ್ ಫಿಲ್ಮ್ಸ್ ಆಫ್ ರಿಷಬ್ ಶೆಟ್ಟಿ. ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ರಿಷಬ್ ಶೆಟ್ಟಿ ಆಫ್ಟರ್ ಕಾಂತಾರ ಆದಮೇಲೆ ತುಂಬ ಸಿನಿಮಾನ ಲೈನಪ್ನಲ್ಲಿ ಇಟ್ಕೊಂಡಿದ್ದಾರೆ. ಸೊ ಆ ಸಿನಿಮಾಗಳ ಬಗ್ಗೆ ಇವತ್ತಿನ ಚರ್ಚೆ. ಸೊ ಮೊದಲನೇದಾಗಿ ಜೈ ಹನುಮಾನ್, ಇದನ್ನು ಡೈರೆಕ್ಟ್ ಮಾಡ್ತಾ ಇರೋರು ಪ್ರಶಾಂತ್ ವರ್ಮಾ. ಸೊ ಅವಾಗ ತುಂಬ ದಿನ ಆಯ್ತು ಇದನ್ನ ಅನೌನ್ಸ್ಮೆಂಟ್ ಮಾಡಿ. ಸೊ ಶೂಟಿಂಗ್ ಎಷ್ಟು ಕಂಪ್ಲೀಟ್ ಆಗಿದೆ ಅನ್ನೋದು ಗೊತ್ತಿಲ್ಲ, ಬಟ್ ಈ ಸಿನಿಮಾಗೆ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಸೊ ಇದು ಹನುಮಾನ್ ಪ್ರೀಕ್ವಲ್ ಆಗಿರುತ್ತೆ ಅಥವಾ ಗೊತ್ತಿಲ್ಲ, ಬಟ್ ಸೀಕ್ವಲ್ ಅಂತೂ ಅಲ್ಲ, ಪ್ರೀಕ್ವಲ್ಲೇ ಆಗಿರ್ಬೋದು. ಸೊ ನೋಡೋಣ, ಸಿನಿಮಾ ಇನ್ನೂ ಬರೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, ಅಲ್ಲಿವರೆಗೂ ಕಾಯೋಣ. ದಿ ಇಂಡಿಯನ್ ಪ್ರೈಡ್ ಆಫ್ ಛತ್ರಪತಿ ಶಿವಾಜಿ ಮಹಾರಾಜ್, ಇದನ್ನು ಬಾಲಿವುಡ್ನವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಹಾಗೆ ಅವರೇ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಛತ್ರಪತಿ ಶಿವಾಜಿ ಅವರ ಬಯೋಪಿಕ್. ಸೊ ಕನ್ನಡ ಜನತೆ ಸ್ವಲ್ಪ ಕೆಲವೊಂದು ಕಡೆ ಎಲ್ಲ ಕೆಲವೊಬ್ಬರು ಈ ಸಿನಿಮಾನ ಸ್ವಲ್ಪ ನೆಗೆಟಿವ್ ಆಗಿ ಹೇಳ್ತಾಯಿದ್ರು, ಏನಕ್ಕೆ ಮಾಡಬೇಕು ರಿಷಬ್ ಶೆಟ್ಟಿ ಅವರು ಅಂತ. ಸೊ ಇದೊಂದು ಸಿನಿಮಾ ಥರ ನೋಡಿ. ಸೊ ನಮಗೆ ಪ್ರೈಡ್ ಅದು, ಒಬ್ಬ ಕರ್ನಾಟಕದವ್ರು ಹೋಗಿ ಇಂಡಿಯನ್ ಸಿನಿಮಾ, ಅದು ಛತ್ರಪತಿ ಶಿವಾಜಿಯವರ ಮಹಾರಾಜ ಸಿನಿಮಾ ಮಾಡ್ತಾಯಿದ್ದಾರೆ ಅಂತ. ದಿ ಶಿವಾಜಿ ಮಹಾರಾಜ್ ಅವರ ಅದನ್ನು ಬಿಟ್ಟು ಅವ್ರು ಎಂಥ ವಾರಿಯರ್ ಅಂತ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. ಸೊ ಸಿನಿಮಾ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಅವರು, 2027 ಜನವರಿ 21 ಅನ್ಕೊಳ್ತೀನಿ ಈ ಸಿನಿಮಾದ ರಿಲೀಸ್ ಡೇಟು. ಸೊ ಶೂಟಿಂಗ್ ಎಷ್ಟಾಗಿದೆ ಅನ್ನೋದು ಗೊತ್ತಿಲ್ಲ, ಬಟ್ ತುಂಬ ವೇಟ್ ಮಾಡ್ತಾ ಇದೆ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ. ಸೊ ನೋಡೋಣ ಗೈಸ್. ಹಾಗೆ ಸಿತಾರಾ ಎಂಟರ್ಟೈನ್ಮೆಂಟ್ಸ್ ಅವರು ರಿಷಬ್ ಶೆಟ್ಟಿ ಅವ್ರ ಜೊತೆ ಸಿನಿಮಾ ಮಾಡ್ತಾ ಇದ್ದಾರೆ. ಅದರ ಇನ್ನು ಟೈಟಲು ಕೂಡ ರಿಲೀಸ್ ಆಗಿ ಯಾರು ಡೈರೆಕ್ಟರ್ ಅಂತಲೂ ಗೊತ್ತಿಲ್ಲ ಗೈಸ್. ಸೊ ನೋಡುವ, ಇನ್ನೂ ಸಿನಿಮಾ ಅನೌನ್ಸ್ಮೆಂಟ್ ಆಗಬೇಕು, ಆವಾಗ ಗೊತ್ತಾಗುತ್ತೆ. ಹಾಗೆ ಇವರು ಕನ್ನಡದಲ್ಲಿ ಸ್ವಲ್ಪ ಅನೌನ್ಸ್ಮೆಂಟ್ ಮಾಡಿ ಆ ಸಿನಿಮಾಗಳು ಬರುತ್ತಾ ಅನ್ನೋದು ಇನ್ನೂ ಕನ್ಫರ್ಮ್ ಇಲ್ಲ. ರುದ್ರಪ್ರಯಾಗ ಆ್ಯಸ್ ಅ ಡೈರೆಕ್ಟರ್ ಆಗಿ ಇವರು ಸಿನಿಮಾ ಮಾಡ್ತಾಯಿದ್ರು. ಸೊ ಅನೌನ್ಸ್ಮೆಂಟ್ ಕೂಡ ಆಗಿತ್ತು. ಆ ಸಿನಿಮಾ ಈಗ ಎಲ್ಲಿಗಿದೆ, ಯಾವ ಹಂತದಲ್ಲಿದೆ ಅಂತಲೂ ಗೊತ್ತಿಲ್ಲ. ನೋಡುವ, ಇನ್ನು ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ ಸಿನಿಮಾ ಬರುತ್ತಾ ಇಲ್ವಾ ಅನ್ನೋದು. ಅದಾದಮೇಲೆ ಬೆಲ್ ಬಾಟಮ್ 1 ಸಕ್ಸಸ್ ಆಗಿ ಹಿಟ್ ಆಗಿರೋದ್ರಿಂದ ಬೆಲ್ ಬಾಟಮ್ 2ನ ಅನೌನ್ಸ್ಮೆಂಟ್ ಮಾಡಿದರು. ಸ್ವಲ್ಪ ಶೂಟಿಂಗ್ ಏನೋ ನಡೆದಿತ್ತು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಆಫ್ಟರ್ ಕಾಂತಾರ ಆದಮೇಲೆ ಅವ್ರ ಕೈಗೆ ಸಿಕ್ಕಿಲ್ಲ ಅಂದ್ಕೊಳ್ತೀನಿ. ನೋಡುವ ಸಿನಿಮಾ ಯಾವ ಬರುತ್ತಾ ಇಲ್ವಾ ಅನ್ನೋದು. ಬಂದರೆ ಅವರೇ ಮಾಡ್ತಾರಾ ಅಥವಾ ಬೇರೆದವ್ರು ಯಾರಾದರೂ ಮಾಡ್ತಾರಾ ಅಂತ. ಹಾಗೆ ನಾಥೋರಾಮ್ ಅಂತ ಒಂದು ಅನೌನ್ಸ್ಮೆಂಟ್ ಕೂಡ ಆಗಿತ್ತು. ದಿ ನಾಥೋರಾಮ್ ಗೋಡಿ ಅವರ ಬಯೋಪಿಕ್ ಸಿನಿಮಾ ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಸೊ ಅನೌನ್ಸ್ಮೆಂಟ್ ಆಗಿತ್ತು. ಸೊ ಆ ಸಿನಿಮಾ ಬರುತ್ತಾ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ, ನೋಡುವ. ಒಂದೇ ಒಂದು ಡಿಸಪಾಯಿಂಟ್ಮೆಂಟ್ ಏನಪ್ಪ ಅಂದರೆ, ಕಾಂತಾರದಲ್ಲಿ ಹ್ಯೂಜ್ ಸಕ್ಸಸ್ ಕಂಡಂಥ ರಿಷಬ್ ಶೆಟ್ಟಿ ಅವ್ರನ್ನ ಇಟ್ಕೊಂಡು ನಮ್ಮ ಕನ್ನಡದ ಪ್ರೊಡಕ್ಷನ್ ಹೌಸ್ಗಳು ಯಾವುದು ಕೂಡ ಒಂದು ಅನೌನ್ಸ್ಮೆಂಟ್ ಮಾಡಿಲ್ಲ. ಆ್ಯಕ್ಚುಲಿ ಕೊಲಾಬ್ರೇಟರ್ ಆಗಿದ್ದಾವ ಇನ್ನೂ ಗೊತ್ತಿಲ್ಲ, ಬಟ್ ಯಾವುದು ಕೂಡ ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ. ಬಟ್ ಅವ್ರ ಸಕ್ಸಸ್ನ ನಮ್ಮ ಕನ್ನಡ ಇಂಡಸ್ಟ್ರಿ ಹಾಗೆ ಕನ್ನಡ ಪ್ರೊಡಕ್ಷನ್ ಹೌಸ್ಗಳು ಸದುಪಯೋಗ ಪಡ್ಸ್ಕೊತಾ ಇಲ್ಲ ಅನ್ನೋದು ಅಷ್ಟೇ ಬೇಜಾರು. ಅದಾದಮೇಲೆ ಗೊತ್ತೇ ಇರುತ್ತೆ, ಅವರು ಇನ್ನಷ್ಟು ಬೇಗ ಸಿನಿಮಾ ಮಾಡಲಿ, ಹಾಗೆ ಕನ್ನಡ ಜೊತೆ ಸಿನಿಮಾ ಮಾಡಲಿ ಅಂತ ಕೇಳ್ತೀನಿ. ಇದರಲ್ಲಿ ಕನ್ನಡದಲ್ಲಿ ಎಷ್ಟು ನಡೆಯುತ್ತೆ ಅಥವಾ ಕನ್ನಡದಲ್ಲಿ ಡಬ್ಬಾಗಿ ಬರುತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರೋಣ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ. ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ. ಸೊ ಮತ್ತೆ ಸಿಗುವ. ಸೈನಿಂಗ್ ಆಫ್ ಕಾರ್ತಿಕ್.